ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಯೋಗಿ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಇದೀಗ ಅನಾವರಣಗೊಳ್ತಾ ಇದೆ ನಮ್ಮ ಲೂಸ್ ಮಾದ ಯೋಗಿ ಅವರ 50ನೇ ಸಿನಿಮಾದ ಟೈಟಲ್ ಅನಾವರಣ ಮಾಡ್ತಾ ಇದ್ದಾರೆ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು. ಅಂಡ್ ದ ನೇಮ್ ಇಸ್ ಕಿಂಗ್. ಇದು ವೆರಿ ವೆರಿ ಸ್ಪೆಷಲ್. ಯಾಕಂತ ಹೇಳಿದ್ರೆ ಕಿಂಗ್ ಲಾಂಚ್ಡ್ ಬೈ ಸ್ಯಾಂಡಲ್ವುಡ್ ಕಿಂಗ್. ದಯವಿಟ್ಟು ಜೋರಾದ ಚಪ್ಪಾಳೆ. ನಮ್ಮ ಲೂಸ್ ಮಾದ ಯೋಗಿ ಅವರ ಯೋಗೇಶ್ ಅವರ 50ನೇ ಸಿನಿಮಾ. ನಿಜವಾದ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಇವತ್ತು ಏನು ಟೀಸರ್ ನಾವು ನೋಡಿದ್ವಿ, ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಜಾಕ್ ಮತ್ತು ಟೀಮ್ಗೆ ಎಲ್ಲರೂ ಒಳ್ಳೇದಾಗಲಿ. ಯೋಗಿ 100% ನೀವು ಕನ್ನಡ ಚಿತ್ರಕ್ಕೆ ಏನು ಶಿವಣ್ಣ ಹೇಳಿದ್ರು 100% ನೆಕ್ಸ್ಟ್ ಕಿಂಗ್ ನೀನೇ. ಥ್ಯಾಂಕ್ ಯು ಸೋ ಮಚ್ ಸರ್. ಕೃಷ್ಣಗೌಡ ಸರ್. ಎಲ್ಲ ಆತ್ಮೀಯ ಸಿನಿಮಾ ಸಕ್ತರಿಗೆ ನನ್ನ ನಮಸ್ಕಾರ. ದಯವಿಟ್ಟು ನಿಶಬ್ದವಾಗಿದ್ದರೆ ನಾವು ಮಾತಾಡೋದು ಬೇರೆಯವ್ರಿಗೆ ಗೊತ್ತಾಗುತ್ತೆ, ಅಥವಾ ನಮಗೆ ಮಾತಾಡೋದು ಒಂಚೂರು ಖುಷಿ ಆಗುತ್ತೆ. ಇಲ್ಲ ನೀವು ಮಾತಾಡಿ ಮುಗಿಸಿದ್ಮೇಲೆ ನಾವೆಲ್ಲ ಮಾತಾಡ್ತಿರ್ಬೇಕಾದ್ರೆ. ಓಕೆ, ಥ್ಯಾಂಕ್ ಯು. ಬನ್ನಿ ಸರ್, ಬನ್ನಿ, ಅವ್ರು ಕೇಳ್ತಿದ್ದಾರೆ. ಓಕೆ, ಧನ್ಯವಾದಗಳು. ಇವರು ಸಿನಿಮಾ ದುನಿಯಾ ನಾನು ನೋಡಿದಾಗ ಈ ಹುಡುಗ ಮೇಲೆ ನನಗೊಂದು ಅಸೂಯೆ ಸ್ಟಾರ್ಟ್ ಆಯಿತು. ಯಾಕೆ ಅಂದರೆ ಈ ಥರದೊಂದು ಪಾತ್ರ ನನಗೆ ಸಿಕ್ಲಿಲ್ಲಲ್ಲ ಅಂತ. ಅದು ಕಲಾವಿದ್ರಿಗೆ ಇರುತ್ತೆ ಆ ನೋವು ಅಂತ. ಯಾಕೆಂದರೆ ಕಲಾವಿದ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಆ ನೋವು ಏನು ಅಂತ. ಆ ಥರದೊಂದು ಪಾತ್ರ ಗುರ್ಸ್ಕೊಳ್ಳೋಕೆ ಸಿಕ್ಕುವಂಥ ಪಾತ್ರಗಳಿದೆಯಲ್ಲ, ಅದು ಪ್ರಥಮ ಪ್ರಯತ್ನದಲ್ಲಿ ಅದು ಅಷ್ಟು ಸುಲಭವಾಗಿರಲ್ಲ. ಮತ್ತು ಆತ ಎಷ್ಟು ನೈಜವಾಗಿ ಸಹಜವಾಗಿ ಅಭಿನಯಿಸಿದ್ದ ಅಂದರೆ ಈಗಲೂ ಬಿಲಿ ಮಾಡೋಕ್ಕಾಗಲ್ಲ. ಅದ್ಭುತವಾದ ನಟ ಅನ್ನೋದನ್ನು ಮೊದಲನೇ ಚಿತ್ರದಲ್ಲೇ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಹೇಳ್ತೀವಲ್ಲ, ಹಾಗೆ ಮೊದಲನೇ ಪೈರೇ ಅಷ್ಟೊಂದು ಹಸಿರಾಗಿ ಬಂದಿತ್ತದು. ಸೊ ಅದು ಅವರನ್ನ ಇವತ್ತು 50 ಸಿನಿಮಾಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅದು ಇವತ್ತಿನ ಕಾಲಘಟ್ಟದಲ್ಲಿ 50 ಸಿನಿಮಾ ಮಾಡೋದು ಅಷ್ಟು ಸುಲಭದ ಮಾತಲ್ಲ, ಖಂಡಿತ ಅಲ್ಲ. ಆ ಜರ್ನಿನಲ್ಲಿ ಎಷ್ಟು ಏಳು ಬೀಳುಗಳು ನೋಡಿ, ಅನೇಕ ಅವಮಾನಗಳನ್ನ ಸಹಿಸ್ಕೊಂಡು, ಗೆದ್ದಾಗ ಬೀಗದಲೆ, ಕುಗ್ಗದಲೆ ಬಿದ್ದಾಗ ಅದನ್ನು ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಬರೋದಿದೆಯಲ್ಲ, ಅಷ್ಟು ಸುಲಭದ ಮಾತು ಖಂಡಿತ ಆಗಿರಲ್ಲ ಒಬ್ಬ ನಟನಿಗೆ. ಯಾಕೆಂತಂದ್ರೆ ನಮ್ಮ ಕಾಲಗಳು ನಮಗೆ ಗೊತ್ತಿದ್ದಂಗೆ ಸುತ್ತು ಜನ ಹಿಡ್ಕೊಂಡು ಎಳಿತಿರ್ತಾರೆ. ಹೆಂಗೆ ಎಳಿತಿರ್ತಾರೆ ಅಂದರೆ ನಮ್ಮ ಜೊತೆಲೇ ಗೊತ್ತಿರಲ್ಲ. ಹಾಗೆ ಹೇಳೋದು ಪಕ್ಕಕ್ಕೆ ಹೋದ್ಮೇಲೆ ಗೊತ್ತಾಗಿರುತ್ತೆ ಅವನು ಹೇಳ್ತಿದ್ದ ನಮ್ಮ ಕಾಲ ಅಂತ. ಸೊ ಆ ಥರದ ಪ್ರಪಂಚ ಇದು. ಈ ಪ್ರಪಂಚದಲ್ಲಿ ಗೆದ್ದು ನಿಂತಿದ್ದಾರೆ, ಗೆಲ್ಲಲಿ. ಬಟ್ ಈ ಸಿನಿಮಾ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಿರ್ದೇಶಕರೇ. ಉತ್ಪರೀಕ್ಷೆ ಮಾತಲ್ಲ. ಯಾಕೆ ಅಂತಂದರೆ ನಾನು ಚಿತ್ರರಂಗ ಒಂದು 28 ವರ್ಷದಿಂದ ಇದ್ದೀನಿ. ಒಂದು ವಾಣಿಜ್ಯ ಮಂಡಳಿ ಸದಸ್ಯರಾಗಿ ಕೂಡ ಇದ್ದೀನಿ. ನಮ್ಮ ವಾಣಿಜ್ಯ ಮಂಡಳಿದೇ ಇದೆ ಸಿನಿಮಾ, ಅದು ಇನ್ನೊಂದು ಹೆಗ್ಗಳಿಕೆ. ಜೊತೆಗೆ ನಾನು ರಂಗಭೂಮಿಯಿಂದಲೂ ಬಂದ್ರಿಂದ ಮತ್ತು ಸಿನಿಮಾದ ಎಲ್ಲ ಬ್ರಾಂಚಲ್ಲೂ ನಾನು ಕೆಲಸ ಮಾಡೋದು, ರೈಟ್ರಾಗಿ, ನಿರ್ದೇಶಕನಾಗಿ, ನಟನಾಗಿ ಎಲ್ಲ ಬ್ರಾಂಚಲ್ಲೂ ಕೆಲಸ ಮಾಡೋನಾಗಿರೋದ್ರಿಂದ ಸಿನಿಮಾ ನೋಡ್ತಿದ್ದೆ ಗೊತ್ತಾಗುತ್ತೆ. ಸಿನಿಮಾನೇ ಮಾತಾಡುತ್ತೆ, ನೀವು ಮಾತಾಡೋ ಅವಶ್ಯಕತೆ ಇಲ್ಲ. ಯಾವತ್ತೂ ಸಿನಿಮಾ ಮಾತಾಡಬೇಕು, ಸಿನಿಮಾ ಮಾತಾಡುತ್ತೆ. ಹಾಗಿದೆ ಆ ಸೌಂಡು ಡಿಸೈನ್ ಆಗಿರಲಿ, ಯಾರೋ ಚೆನ್ನಾಗಿ ಮಾಡಿದ್ದಾರೆ, ಮತ್ತು DOP ಇರ್ಬೋದು, ನಿಮ್ಮ ಶಾರ್ಟ್ ಡಿವೈಡ್ ಮಾಡಿರೋದಿರ್ಬೋದು. ಸಿನಿಮಾ ಅಂತಕ್ಕಂಥದ್ದು ವಿಡಿಯೋ ಮತ್ತು ಆಡಿಯೋ, ಡಾಕ್ಯುಡ್ರಾಮಾ ಅಲ್ಲ. ಡಾಕ್ಯುಡ್ರಾಮಾಗೆ ಆಕಾಶವಾಣಿ ಇದೆ, ನಾಟಕ ಇದೆ, ಸೀರಿಯಲ್ ಇದೆ, ಅವೆಲ್ಲ ಇದೆ. ಸಿನಿಮಾ ಸೌಂಡ್ ಔಟ್ ವಿಜುವಲ್ಸಲ್ಲಿ ಇರುತ್ತೆ. ಅದು ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಸಾಮಾನ್ಯಕ್ಕೆ ಯಾವುದೇ ಒಂದು ಟೀಸರ್ ಕಟ್ ಮಾಡಿದ್ರೆ ಪಂಚ್ ಡೈಲಾಗ್ಗಳನ್ನೇ ಇಟ್ಕೊಂಡು ಅದ್ರ ಬೇಸಲ್ಲಿ ಹೋಗ್ತೀವಿ, ಬೇಗ ಅಟ್ರಾಕ್ಟ್ ಆಗಬೇಕು ಅಥವಾ ರೀಚ್ ಆಗಬೇಕು ಅಂತ. ಆದರೆ ನೀವೊಂದು ಸಿನಿಮಾನ ಆ ಭಾಷೆ ಆಗಿದೆ, ಆ ಭಾಷೆಯಲ್ಲಿ ಹೇಳಿದಿರಿ. ಸಿನಿಮಾ ಭಾಷೆ ಇದೆ, ಆಡಿಯೋ ಮತ್ತು ವಿಡಿಯೋನೇ, ಅದನ್ನೇ ಇಲ್ಲಿ ಹೇಳಿದಿರಿ. ಅದೇ ಗೆಲ್ಲೋದು, ಅದೇ ಉಳಿಯೋದು. ಹಾಗೆ ನೀವು ಆಲ್ರೆಡಿ ಗೆದ್ದಾಗಿದೆ ಅಂತ ನಾನು ಭಾವಿಸ್ತೇನೆ. ಕನ್ನಡಕ್ಕೆ ನಿರಂತರವಾದ ಇನ್ನೊಬ್ಬ ನಟ ನಮ್ಮ ಜೊತೆ ಸಿಕ್ಕಿದ್ದಾನೆ ಅಂತ ಅಂದ್ಕೋತೀನಿ. ಇದ್ರ ಮೇಲೆ ಇನ್ನೂ ಒಂದು 10 ಸಿನಿಮಾಗಳು 100 ಗಂಟೆ ದಾಟಲಿ, ಕನ್ನಡಕ್ಕೆ ಒಬ್ಬ ನಟನಾಗಿ ಉಳ್ಕೊಳ್ಳಿ. ನಮ್ಮ ಜೊತೆ ನೀವೆಲ್ಲರೂ ಕೂಡ ದಯವಿಟ್ಟು ತಾವು ತಮ್ಮಲ್ಲಿ ಕೇಳುವ ಒಂದು ಸಹಾಯ ಏನು ಅಂತಂದರೆ, ಈಗ ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಆಗಿದೆ. ಈ ವಿಷನ್ಸ್ನ ನೋಡಿದಿರಿ. ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾದ ದಯವಿಟ್ಟು ಹಂಚ್ಕೊಳ್ಳಿ. ಇಂಥದ್ದೊಂದು ಸಿನಿಮಾ ಬರ್ತಿದೆ, ಆ ಕ್ವಾಲಿಟಿಲಿ ಹೀಗಿದೆ, ಆ ಸಿನಿಮಾನ ನಾವು ಗೆಲ್ಲಿಸ್ಬೇಕು. ನಿಮ್ಮ ಒಂದೊಂದು ಲೈನು ಅಲ್ಲೆಲ್ಲ 4 ಜನಕ್ಕೆ ರೀಚ್ ಆದರೆ ಕನ್ನಡದ ಮನಸ್ಸುಗಳನ್ನ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ದಯವಿಟ್ಟು ನಾನು ಯಾಕೆ ಬರೀಬೇಕು ಅನ್ನೋದು ಬಿಟ್ಟು ನಾನು ಬರೀಲೇಬೇಕು, ಇದು ನಂದು ಸಿನಿಮಾ ಅಂತ ಚೂರು ಮನಸ್ಸಿಗೆ ತಗೊಳ್ಳಿ. ಈ ಹುಡುಗ ಬೆಳೆದಿದ್ದಾನೆ, ಲಾಗರನಾಗಿ ಉಳಿತಾನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಸಿದ್ದರಾಜು ಸರ್ ನಿರ್ಮಾಪಕರಾಗಿ ಮಾತ್ರ ಅಲ್ಲ, ಒಬ್ಬ ಹೆಮ್ಮೆಯ ತಂದೆಯಾಗಿ ನಿಮ್ಮ ಮಾತುಗಳನ್ನು ಕೇಳುವಂಥ ಸಮಯ. ಕಿಂಗ್ ನೋಡಿ ನಿಮಗೆ ಎಷ್ಟು ಖುಷಿ ಆಯಿತು?
ಎಲ್ರಿಗೂ ನಮಸ್ಕಾರ. ಈ ಕಪಲ ಥಿಯೇಟರ್ನ ಶಿವಣ್ಣ ಹೇಳಿದಂಗೆ ನಾವು ಫಸ್ಟು ನಂದಲೋಕದಿಂದ ರಿಲೀಸ್ ಆದಾಗ ಯಾವ ಥರ ನೋಡಿದ್ರು ಅದೇ ರೀತಿ ಇವತ್ತು ಜನಗಳು ಇಲ್ಲೂ ನೋಡಿದ್ದೀನಿ. ನಾನು ತುಂಬ ಒಳ್ಳೆಯದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಸರ್. ಅವ್ರ ಮನೇಲಿ ಆಲ್ರೆಡಿ ಹೇಳಿದಾರಂತೆ ಕಿಂಗ್ ಮೇಕರ್, ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಕೂಡ. ಇದೀಗ ನಮ್ಮ ತಂಡವನ್ನು ಆಹ್ವಾನಿಸುವಂತಹ ಸಮಯ. ಟೈಟಲ್ನ ಇಡಬೇಕು ಅಂತ ಆಗಲಿ ಇಲ್ಲ ಪ್ರಮೋಷನ್ಗೆ ಆಗಲಿ ಇಟ್ಟಿರಲ್ಲ. ಸ್ಕ್ರಿಪ್ಟ್ ಮಾಡುವಾಗಲೇ ಟೈಟಲ್ ಬಂದಿತ್ತು ಸರ್. ಸ್ಕ್ರಿಪ್ಟ್ ಮಾಡುವಾಗಲೇ ಟೈಟಲ್ ಬಂದಿದ್ದು. ಸೊ ಹಾಗಾಗಿ ಟೈಟಲ್ ಇಟ್ಟಿದ್ದು ಸರ್. ನಿಮಗೆ ಮೇ ಬಿ ಏನು ನೋಡಿದಿರಲ್ಲ, ಸೊ ಅದನ್ನು ಹೋಲ್ ಸಿನಿಮಾ ನೋಡಿದ್ರೆ ನಿಮಗೆ ಆ ಟೈಟಲ್ಗೆ ಏನಕ್ಕೆ ಇಟ್ಟಿದ್ದಾರೆ, ಆ ಟೈಟಲ್ ಏನಕ್ಕೆ ಬಂದಿದೆ ಅನ್ನೋದು ನಿಮಗೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಸರ್. ಹಾಂ ಸರ್. 95 ಟೈಮಲ್ಲಿ ಬಂದಿರೋಂಥ ಟೈಮ್ ಸರ್. ಇಲ್ಲ ಸರ್. ಇಲ್ಲ ಸರ್. ಮೇ ಬಿ ನಾನು ತುಂಬ ಚೈಲ್ಡ್ಹುಡ್ ಡೇಸಿಂದ ನೋಡ್ಕೊಂಡು ಬಂದಿರೋಂಥ ಹೀರೋ ಸರ್. ಸರ್ ಸ್ವಲ್ಪ ನಂಗೆ ಕಂಫರ್ಟಬಲ್ ಮಾತಾಡೋದು. ಆರಾಮ್ಸೆ ಆ್ಯಕ್ಚುಲಿ ಚೆನ್ನಾಗಿ ಕೂತ್ಕೊಂಡು ನಾನು ತುಂಬ ತೊಂದರೆ ಕೊಡ್ತಿದ್ದೀರ ಮಾಮೆಲ್ಲ. ಇಲ್ಲ ಸರ್, ಪ್ಲೀಸ್ ಬಿ ಕಂಫರ್ಟೇಬಲ್. ಮೈಕ್ ಹೀಗೆ ಇಟ್ಕೊಂಡು ಪರವಾಗಿಲ್ಲ. ಎಸ್. ಇಲ್ಲ ಗೊತ್ತಾಯ್ತು. ನೈಸ್ ಸರ್. ನಾನು ಮಂಡ್ಯದೊಂದು ಸರ್, ಶ್ರೀರಂಗಪಟ್ಟಣ ಮೈಸೂರು. ಹಾಂ, ಈಗ ಒಂದು 10 ಇಯರ್ಸಿಂದ ಸೆಟ್ಲ್ ಆಗಿದ್ದೀನಿ ಅಷ್ಟೇ. ಬಟ್ ಬೇಸಿಕಲಿ ಮೈಸೂರು ಸರ್. ಹೇಳಿ ಸರ್. ಇಲ್ಲ ಸರ್, ಅದು ನಿಮಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಬಟ್ ಸಿನಿಮಾ ಬಂದು ವಿಂಟೇಜ್ ಸ್ಟೈಲ್ ಸೆಟ್ ಮಾಡಿದ್ವಿ ಸರ್. ಹೋಲ್ ಸಿನಿಮಾ ಬಂದು ವಿಂಟೇಜ್ ಸ್ಟೈಲಲ್ಲಿದೆ. ಯೋಗಿ ಸರ್ ಏನಕ್ಕೆ ಸೆಲೆಕ್ಟ್ ಆಗಿದ್ದು ಅಂದರೆ ಮೇ ಬಿ ಅವ್ರಿಗಿನ್ನ ನನ್ನ ಕತೆಗೆ ಬೇರೆ ಯಾರು ಬರಲಿಲ್ಲ ಸರ್. ಚೆನ್ನೈಯಿಂದ ನಾನು ನಮ್ಮ ಶಶಾಂಕ್ ಸರ್ ಕಾಲ್ ಮಾಡಿ ಸರ್ಗೆ ಮಾಡೋಣ ಅಂತ ಹೇಳ್ಕೊಂಡಿದ್ದೀನಿ ಅಂತ ಅನ್ನುವಾಗಲೇ ಎಲ್ಲರೂ ಹ್ಯಾಪಿ ಆದರು ಸರ್. ನಮ್ಮ ಶಶಾಂಕ್ ಸರ್ಗೆ ಒಂದು ಮಾತು ಹೇಳಿದೆ, ಇದನ್ನು ಯೋಗಿ ಸರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಅವ್ರು ಆ ಮೂಮೆಂಟಲ್ಲಿ ಒಂದು ವರ್ಡ್ಸ್ ಹೇಳಿದ್ರು ಯೋಗಿ ಸರ್ ಬಗ್ಗೆ. ಮೇ ಬಿ ಅದು ಇನ್ನೂ ನನಗೆ ಆ ಮೂಮೆಂಟ್ ಇದೆ. ನಮ್ಮ ಆಕಾಶ್ ಅಂತ ಇದ್ದಾನೆ. ಸೊ ಯಾವಾಗಲೂ ಅವ್ನಿಗೆ ಹೇಳ್ತೀನಿ ಈ ಥರ ಏನಾದರೂ ಮಾಡಬೇಕು ಅಂದಾಗ. ಆಕಾಶ ಮತ್ತು ನಮ್ಮ ಶಶಾಂಕ್ ಸರ್ ಹೇಳಿದ ಮಾತು ಯೋಗಿ ಸರ್ನೇ ಬೇಕು ಅನ್ನೋದಕ್ಕೆ ರೀಸನ್ನು ಈ ಕತೆ ಇದು ಮಾಡಿದ್ದು ಸರ್, ಡಿಮ್ಯಾಂಡ್ ಮಾಡಿದ್ದು. ಬೇರೆ ಏನಾದರೂ ಇದೆ ಸರ್? ಹಾಂ, ಇಲ್ಲ, ಅದು ಜಸ್ಟ್ ಪ್ಲೇಸ್ಗೆ ಒಂದು ನೇಮ್ ಇಟ್ಕೊಂಡಿದ್ದೀವಿ ಸರ್ ಟೀಸರ್ಗೋಸ್ಕರ. ಬಟ್ ಪ್ಲೇಸ್ ನಿಮಗೆ ಓವರ್ ಆಲ್ ಸಿನಿಮಾ ನೋಡುವಾಗ ನಿಮ್ಗೆ ಅದೊಂದು ಪ್ರಾಪರಾಗಿ ಒಂದು ಯೂನಿವರ್ಸ್ ಸೆಟ್ ಆಗುತ್ತೆ. ಓಕೆ. ಇಲ್ಲ ಮಾಮ್, ಆ ಥರ ಎಲ್ಲ ಆಗಲಿ. ಹಾಂ, ಇಲ್ಲ, ನನಗೆ ಅದು ಹಿಂಗೆ ಬರುತ್ತೆ ಅಂತ ಗೊತ್ತಿದ್ದೆ ಇದನ್ನು ಇಟ್ಟಿದ್ದು ನಾವು. ಇಲ್ಲ ಸರ್, ಬಿಫೋರ್ ಸ್ಕ್ರಿಪ್ಟ್ ಮಾಡಿದ್ದು 3-4 ಇಯರ್ಸ್ ಬ್ಯಾಕ್ ಸರ್. ಮೇ ಬಿ ಆ ಕಿಂಗ್ ಬರ್ತಾ ಇರೋದು ಈಗ ಅಲ್ಲ. ಸೊ ನಾವು ಬಿಫೋರ್ 3-4 ಇಯರ್ಸ್ ಬ್ಯಾಕೇ ಕಿಂಗ್ ಅಂತ ಟೈಟಲ್ ಇಟ್ಕೊಂಡಿದ್ದೆ. ನಾನು ಅದನ್ನು ಯೋಗಿ ಸರ್ ಹತ್ರನೂ ಡಿಸ್ಕಷನ್ ಮಾಡಿದ್ದೀನಿ. ಹೋಲ್ ನನ್ನ ಟೀಮ್ ಗೊತ್ತಿದೆ ಸರ್ ಆ ವಿಚಾರ. ಅಂಬಾರಿ ಸರ್. ಡೆಫಿನೆಟ್ ಆಗಿ ಸರ್. ಹಾಂ ಸರ್. ಹೋಲ್ ಮೇ ಬಿ ನೀವು ಟೀಸರ್ ನೋಡಿದಾಗ ಶಿವಣ್ಣ ಒಂದು ಮಾತು ಹೇಳಿದ್ರು, ನಂಗೆ ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಓವರ್ ಆಲ್ ಟೀಸರಲ್ಲಿ ಹೇಳ್ಬೇಕು ಅಂದ್ಕೊಂಡಿದ್ದೆ ಆ ಪೋರ್ಷನ್ ಸರ್. ನಾನು ಯೋಗಿ ಸರ್ನ ಟೀಸರ್ ನೋಡುವಾಗ ಎಲ್ರಿಗೂ ಒಂದು ಥಾಟ್ಸ್ ಬರುತ್ತೆ, ಇದೇನೋ ತುಂಬ ಅಲ್ಟಿಮೇಟ್ ವೈಲೆನ್ಸು, ಅದು ಇದು ಆ್ಯಕ್ಷನ್, ಅದು ಇದು ಅಂತ ಹೇಳಿ. ಎಂಡ್ ಮೂಮೆಂಟಲ್ಲಿ ಯೋಗಿ ಸರ್ ಕಣ್ಣಲ್ಲಿ ನೀರು ಬರುತ್ತಲ್ಲ, ಹೋಲ್ ಸಿನಿಮಾ ಅದೇ ಆಗಿದೆ ಸರ್. ಸೊ ಈ ಟೀಸರಿಂದ ಹೇಳಕೊಟ್ಟಿದ್ದು ಅದೇನ. ಯೋಗಿ ಸರ್ನ ಮೇ ಬಿ ಗೊತ್ತಿಲ್ಲ ಸರ್, ದೊಡ್ಡವ್ರ ಬಗ್ಗೆ ಆಗಲಿಲ್ಲ, ಮುಂದೆ ಮಾಡಿರೋ ಬಗ್ಗೆ ಗೊತ್ತಿಲ್ಲ. ಬಿಗ್ಗೆಸ್ಟ್ ಆ್ಯಕ್ಟರ್ಸ್. ನಾನು ಚೆನ್ನೈಲಿ ಇದನ್ನು ತೋರಿಸ್ತಿರುವಾಗ ಎಲ್ಲರೂ ಸರ್ಪ್ರೈಸಲ್ಲಿ ಶಾಕ್ ಆಗಿದ್ದ ಡೇಸ್ಗಳಿದೆ. ಟೀಸರ್ ನೋಡಿ ಯಾರಿದು ಅಂತ ಹೇಳಿ. ಅಷ್ಟು ದೊಡ್ಡ ಆ್ಯಕ್ಟರ್ ಸರ್. ಇವನ್ ನನ್ನ ಚೆನ್ನೈ ಟೀಮ್ ಗೊತ್ತಿದೆ ಸರ್. ಇವ್ರು ನೋಡಿ ಯಾರಿದು ಅಂತ ಹೇಳಿ ಸರ್ಚ್ ಮಾಡಿದ್ದಾರೆ ಸರ್. ನನ್ನ ಮುಂದೆನೇ ಸರ್ಚ್ ಮಾಡಿದ್ದಾರೆ ಯೋಗಿ ಸರ್ ಬಗ್ಗೆ. ಈ ಮಟ್ಟದ ಪರ್ಫಾರ್ಮೆನ್ಸ್ ಅಂತ. ಆಮೇಲೆ ಪ್ರತಾಪ್ ನಾರಾಯಣ್ ಸರ್ ನಿನ್ನೆ ನಾನು ಮೀಟ್ ಮಾಡುವಾಗ ಒಂದು ಮಾತು ಹೇಳ್ತಿದ್ರು. ಅವರು ಕಣ್ಣಲ್ಲಿ ನೀರು ಹಾಕುವಾಗ ಅವರೇ ಅಪೋಸಿಟಲ್ಲಿ ಇದ್ದಿದ್ದು ಸರ್.
ಅವ್ರು ಎಕ್ಸಾಕ್ಟ್ ಒಂದು ಮಾತು ಹೇಳಿದ್ರು, ಅದು ಯೋಗಿ ಸರ್ ಸ್ಟ್ರೆಂತ್ ಏನು ಅನ್ನೋದನ್ನ ಅಂದ್ರೆ ಅದೊಂದು ಮೂಮೆಂಟ್ ಇದೆ ಸರ್. ಸೊ ಹಾಗಾಗಿ ಯೋಗಿ ಸರ್ಗೆ ಬೆಟರ್ ಆಪ್ಷನ್ ನನಗೆ ಯಾವುದೂ ಇರಲಿಲ್ಲ ಸರ್. ಯಾವ ಡೈಲಾಗ್ ಬಗ್ಗೆ ಸರ್? ಓವರಾಲ್ ಸಿನಿಮಾದಲ್ಲಿ ಆಮೇಲೆ ಮಾತಾಡೋಣ ಅಲ್ಲ ಸರ್? ಹಾಂ, ಮುಂದಿನ ದಿನಗಳಲ್ಲಿ ಯೋಚನೆ ಮಾಡ್ತೀನಿ ಸರ್. ಹಾಂ 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 ಹಾಂ, ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ ಸರ್. ಹಾಂ ಸರ್, ಡೆಫಿನೆಟ್ಲಿ ಸರ್. ನಾನು ಈಗಲೂ ಹೇಳ್ತೀನಿ ಸರ್, ನೀವು ಥಿಯೇಟರ್ಲ್ಲಿ ಬಂದು ಸಿನಿಮಾ ನೋಡಿ, ನೀವೀಗ ಏನು ಟೀಸರ್ ನೋಡಿದಿರಲ್ಲ ಅದಕ್ಕೆ 100% ನಿಮಗೆ ಇದು ಕೊಡ್ತೀನಿ ಸರ್ ನಾನು. ಹಾಂ 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 ಸರ್, ಡೆಫಿನೆಟ್ ಆಗಿ ಸರ್, ಡೆಫಿನೆಟ್ ಆಗಿ ಸರ್. ಒನ್ ಮೋರ್ ಥಿಂಗ್ ಸರ್, ಮೇ ಬಿ ಜಸ್ಟ್ ಇದೆಲ್ಲ ಕಂಟೆಂಟ್ ಅದೆಲ್ಲ ಮೀರಿ ಬಿಗ್ಗೆಸ್ಟ್ ಬಜೆಟಲ್ಲಿ ಸಿನಿಮಾ ಆಗ್ತಿದೆ ಸರ್. ಬಿಗ್ಗೆಸ್ಟ್ ಬಜೆಟಲ್ಲಿ ಸ್ವಲ್ಪ ಅಷ್ಟೇ ಆಗಿದೆ ಟೀಸರ್ ಪೋರ್ಷನ್ನು, ರಿಮೈನಿಂಗ್ ಒಂದಷ್ಟು ಪೋರ್ಷನ್ಸ್ಗಳಾಗಿದೆ. ನೆಕ್ಸ್ಟ್ ಮಂತ್ ಎಂಡಲ್ಲಿ ಸ್ಕೆಡ್ಯೂಲ್ಸ್ಗಳು ಸ್ಟಾರ್ಟ್ ಆಗ್ತಿದೆ ಸರ್. ಚೆನ್ನೈಲಿದೆ ಸರ್, ಮಂಗಳೂರಲ್ಲಿದೆ, ಮೈಸೂರಲ್ಲಿದೆ ಸರ್, ಇನ್ನೊಂದಷ್ಟು ಪ್ಲ್ಯಾನ್ ಆಗಿರ್ತದೆ. ಹಾಂ ಸರ್, ಇಲ್ಲ ಆ್ಯಕ್ಚುಲಿ ಫಸ್ಟು ನಾನು ಯೋಗಿ ಸರ್ ಪ್ಲ್ಯಾನ್ ಮಾಡಿದ್ದು ಮತ್ತು ನನ್ನ ಪ್ರೊಡ್ಯೂಸರ್ ಹತ್ರ ಡಿಸ್ಕಷನ್ ಮಾಡಿದ್ದು ಜಸ್ಟ್ ಕನ್ನಡ ತಮಿಳ್ ಎರಡನೇ ಸರ್. ಅದಾದಮೇಲೆ ಯೋಗಿ ಸರ್ ಹತ್ರ ಡಿಸ್ಕಷನ್ ಮಾಡ್ತಾನೆ, ಓಕೆ ಇನ್ನೊಂದು ಲ್ಯಾಂಗ್ವೇಜ್ ಹೋಗೋಣ ಅಂತ ಹೇಳಿದ್ದು ಸರ್. ಓಕೆ, ಅವ್ರಿಗೂ ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇರಲಿಲ್ಲ ಸರ್. ಬೇಡ ಜಾಗ ನಾವು ನಾರ್ಮಲಾಗಿ ಹೋಗೋಣ ಅಂತ, ನನಗೂ ಅಷ್ಟೇ ಎರಡೆಲ್ಲ ಲ್ಯಾಂಗ್ವೇಜ್ ಹೋಗೋಣ ಸರ್ ಅಂತಲೇ ಇದ್ದಿದ್ದು. ಬಿಕಾಸ್ ತಮಿಳಲ್ಲಿ ಇದ್ದಿದ್ದರಿಂದ ನಾನು ಅಲ್ಲಿ ಹೋಗೋಣ ಅಂತ ಅಂತಿದ್ದೆ ಸರ್. ಇಲ್ಲಿಗೆ ಹೋಗೋಣ, ಎರಡಕ್ಕೂ ಹೋಗೋಣ ಅಂತಲೇ ಹೇಳ್ತಿದ್ದು. ಲಾಸ್ಟ್ ಮೂಮೆಂಟ್ ಕಾಲ್ ಸರ್, ತೆಲುಗು ತೊಗೊಂಡಿದ್ದು ಲಾಸ್ಟ್ ಮೂಮೆಂಟಲ್ಲಿ ಸರ್ ಹತ್ರ ಡಿಸ್ಕಷನ್ ಮಾಡಿದ್ನ ತೊಗೊಂಡಿದ್ದು ಸರ್. ಇಲ್ಲ, ಚೆನ್ನಾಗಿ ಕೆಲಸ ಮಾಡಿದ್ದೆ ಪ್ರಸಾದ್ ಸ್ಟುಡಿಯೋದಲ್ಲಿ 2 years ಕೋರ್ಸ್ ಮಾಡಿ, ಅದಾದಮೇಲೆ ಅಯೋಧ್ಯೆ ಅಂತ ಹೇಳಿ ಒಂದು ಮೂವಿ ಇದೆ ಸರ್, ಮೂರ್ತಿ ಅಣ್ಣ ಅಂತ ಹೇಳಿ, ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ಅಲ್ಲಿ ಚೆನ್ನಾಗಿ ಕೆಲಸಗಳು ಮಾಡಿದ್ದು ಸರ್ ತುಂಬ. ಹಾಂ, ಇಲ್ಲ ಸರ್, ಇಂಡಿಯನ್ ಸಿನಿಮಾ ಸರ್. ಈಗ ಕನ್ನಡ ಮತ್ತೆ ತಮಿಳ್ ಟೈಟಲ್ ಟೀಸರ್ನ ಪ್ಲೇ ಮಾಡಿದ್ವಿ. ಹಾಂ, ಬ್ಯಾಕ್ಗ್ರೌಂಡ್ ಅಲ್ಲಿ ಕನ್ನಡ ಸಾಂಗ್ ಒಂದು ಪ್ಲೇ ಆಗ್ತದೆ. ಅದು ಇಲ್ಲಿಗೆ ಮಾತ್ರ ಇದೆ ಸರ್, ಯೂಟ್ಯೂಬಲ್ಲಿ ಇಲ್ಲ. ಹಾಂ, ಜಸ್ಟ್ ನಮಗೋಸ್ಕರ ಇಟ್ಕೊಂಡಿದ್ದು. ಇಲ್ಲ ಇಲ್ಲ ಸರ್, ಬರೀ ಇಲ್ಲಿಗೆ ಸ್ಕ್ರೀನ್ ಮಾಡೋದಕ್ಕೆ ಮಾತ್ರ ಇಟ್ಕೊಂಡಿದ್ದೀವಿ. ಯೂಟ್ಯೂಬಲ್ಲಿ ಆ ಸಾಂಗ್ ಬಂದಿಲ್ಲ ಸರ್. ಸರ್ ತುಂಬ ದೊಡ್ಡ ಆರ್ಟಿಸ್ಟ್ ಬರ್ತಿದ್ದಾರೆ ಸರ್. ತಮಿಳಿಂದ ಒಂದಷ್ಟು ಜನ ಬರ್ತಿದ್ದಾರೆ, ತೆಲುಗುವಿಂದ ಬರ್ತಿದ್ದಾರೆ, ಮಲಯಾಳಂದಿಂದ ಬರ್ತಿದ್ದಾರೆ, ಬಾಲಿವುಡಿಂದ ಒಂದಷ್ಟು ಜನ ಬರ್ತಿದ್ದಾರೆ ಸರ್. ಹಾಂ, ತುಂಬ ದೊಡ್ಡ ಆಕ್ಟರ್ ಬರ್ತಿದ್ದಾರೆ ಸರ್. ಇಷ್ಟು ವರ್ಷಗಳಲ್ಲಿ ಯೋಗಿ ಅವ್ರ ಕೆರಿಯರ್ ನೋಡ್ಕೊಂಡು ಒಳ್ಳೆ ನಟರು ಗಟ್ಟಿ ಗೆಲುವಿಗೋಸ್ಕರ ಕಾಯ್ತಾ ಇದ್ದಾರೆ ನಮ್ಮೆಲ್ಲರಿಗೂ. ಹಾಂ ಸರ್, ಎಷ್ಟು ಪ್ರೆಷರೈಸ್ ಆಗಿದೆ? ಈಸಿ ಇದೆ ಸರ್, ಈಸಿ ಇದೆ ಅಲ್ಲ. ಹಾಂ, ಇಲ್ಲ ಯೋಗಿ ಸರ್ ನನಗೆ ಪ್ರೆಷರ್ ಕೊಟ್ಟಿದ್ರೆ ಅದು ಪ್ರೆಷರ್ ಆಗ್ತಿತ್ತು, ಅವರು ನಂಗೆ ಕೊಟ್ಟಿಲ್ಲ. ಡೆಫಿನೆಟ್ ಆಗಿ ನಿಮ್ಗೆಲ್ರಿಗೂ ಒಂದು ಮಾತು ಹೇಳ್ತೀನಿ, ನನ್ನ ಕಡೆಯಿಂದ, ನನ್ನ ಟೀಮ್ ಕಡೆಯಿಂದ, ನನ್ನ ಹೋಲ್ ಟೀಮ್ ಕಡೆಯಿಂದ ಡೆಫಿನೆಟ್ ಆಗಿ ಯೋಗಿ ಸರ್ಗೆ ಇದು ಬಿಗ್ಗೆಸ್ಟ್ ಹಿಟ್ ಆಗುತ್ತೆ ಇಂಡಿಯನ್ ಸಿನಿಮಾ. ಹಾಂ ಸರ್, ಅದೊಂದು ಸಿನಿಮಾದಲ್ಲಿ ಹೇಳ್ತೀನಿ. ಡೆಡ್ ಮ್ಯಾನ್ಸ್ ಅನ್ನೋದು ಅದೊಂದು ಚಾಪ್ಟರ್ ವೈಸಲ್ಲಿ ಹೋಗ್ತಿದ್ದೀನಿ ಸರ್. ಈ ಸಿನಿಮಾ ಎಂಡಲ್ಲಿ ಈ ಸಿನಿಮಾ ಎಂಡ್ಗೆ ಹೋದಾಗ ನಿಮ್ಗೆ ಅದಕ್ಕೆ ಆನ್ಸರ್ ಸಿಗುತ್ತೆ ಸರ್. ಏನಕ್ಕೆ ಡೆಡ್ ಮ್ಯಾನ್ ಶೋ ಅಂತ ಹೇಳ್ತಿದ್ದೀನಿ ಅನ್ನೋದಕ್ಕೆ ಅದೊಂದು ಆನ್ಸರ್ ಸಿಗುತ್ತೆ ಸರ್. ಹಾಂ, ಸೆಟ್ಗಳು ಸರ್, ಆಲ್ಮೋಸ್ಟ್ ಸೆಟ್ ಈಗ ಒಂದಷ್ಟು ಟೀಮಲ್ಲಿ ಡಿಸ್ಕಷನ್ ಆಗ್ತಿದೆ ಸರ್, ಎಲ್ಲೆಲ್ಲಿ ಮಾಡಬೇಕು, ಏನೇನು ಮಾಡಬೇಕು ಅಂತ ಹೇಳಿ. ಅದನ್ನು ಯೋಗಿ ಸರ್ ಹತ್ರ ಡಿಸ್ಕಷನ್ ಮಾಡ್ತಿದ್ದೀವಿ, ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಸರ್. ಅದನ್ನ ಆಮೇಲೆ ಹೇಳ್ತೀನಿ ಮ್ಯಾಮ್, ಅದನ್ನು ಆಮೇಲೆ ಮುಂದೆ ಮಾತಾಡೋಣ, ಸಿಗ್ತೀವಲ್ಲ. ಇಲ್ಲ ಇಲ್ಲ ಇಲ್ಲ, ಹೇಳ್ಬೇಕಾಗಿರೋದಲ್ಲ ಹೇಳಿದ್ದೀನಲ್ಲ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಒನ್ ಆಫ್ ದ ಕ್ಯೂಟೆಸ್ಟ್. ಫಸ್ಟ್ ಆಫ್ ಆಲ್ 2 ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು, ನಾವು ಪ್ರೊಡ್ಯೂಸರ್ಸ್ ಆಗಿ ಮಾತು ಸ್ವಲ್ಪ ಕಮ್ಮಿ. ಸೊ ನೀವೇನೇ ಕೇಳಬೇಕಾದ್ರೂ ಒಂಚೂರು ಕಮ್ಮಿ ಕೇಳಿದ್ರೆ ನಮಗೂ ಖುಷಿ. ಎರಡನೇದು, ನಮ್ಮ ಡೈರೆಕ್ಟ್ ಹೇಳಿದ್ದಾರೆ ಆದಷ್ಟು ಏನು ಬಿಟ್ಕೊಡ್ಬೇಡಿ ಅಂತ. ಸೊ ಅದರಿಂದ
ಮೇ ಬಿ ಇನ್ಕಂಪ್ಲೀಟ್ ಆನ್ಸರ್ ಸಿಗ್ಬೋದೇನೋ, ಬಟ್ ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಕಷ್ಟೆ. ಸರ್ ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇದೆ ಸರ್. ಇಲ್ಲ ಇವ್ರದ್ದು IT ವರ್ಲ್ಡು, ನಾನು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಇಲ್ಲ ನಾನು ರಿವೀಲ್ ಮಾಡಿದ್ರೆ ಅರ್ಧ ಪ್ರಾಬ್ಲಮ್ ಆಗೋದು, ಬಟ್ ಆ್ಯಕ್ಚುಲಿ ಇನ್ನು ಬಜೆಟ್ ಆ್ಯಕ್ಚುಲಿ ಮಾತಾಡಿದ್ದೀವಿ, ಇನ್ನು ಡಿಸ್ಕಷನಲ್ಲಿ ಇದೆ ಬಜೆಟ್. ಸೊ ಆ್ಯಕ್ಚುಲಿ ಪ್ರಾಸೆಸ್ ಎಲ್ಲ ಇದು ಮಾಡಿ ಆಮೇಲೆ ಬಜೆಟ್ನ ಫೈನಲ್ ಆಗಿ ಮಾಡಬೇಕು ಅಂತ, ಲೈಕ್ ಇನ್ನೂ ವರ್ಕಿಂಗಲ್ಲಿದೆ ಬಜೆಟ್ ಪ್ರಾಸೆಸ್. ಎಸ್ ಥ್ಯಾಂಕ್ ಯು ವೆರಿ ಮಚ್. Thank you. ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೊಳ್ತೀನಿ. ಎಸ್ ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್ ಅಂಡ್ ಜಾಯ್ನಿಂಗ್. ಮಾಧ್ಯಮ ಮಿತ್ರರಿಗೆ, ಗುರು ಹಿರಿಯರಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಶಾಂಕ್ ಶೇಷಗಿರಿ. ಸೊ ಇದು ಯೋಗಿ ಅಣ್ಣನ 50ನೇ ಸಿನಿಮಾ ಆ್ಯಂಡ್ ನಮ್ಮ ಜಾಕ್ ಸರ್ನ 2ನೇ ಸಿನಿಮಾ. ಇದು ಎಲ್ಲರಿಗೂ ಸ್ಪೆಷಲ್ ಆದಂತಹ ಸಿನಿಮಾ. ಯಾಕೆ ಅಂತಂದರೆ ಇವತ್ತು ಆ್ಯಕ್ಚುಲಿ ನಾನು ಯೋಗಿ ಅಣ್ಣ ಸ್ವಲ್ಪ ಭಾವುಕರಾಗಿದ್ದು ನಾನು ಮೊದಲನೇ ಬಾರಿ ಕಂಡಿರೋದು. ಯಾಕೆಂತಂದರೆ ನಮ್ಮ ರಗಡ್ ಲುಕ್ಕಲ್ಲಿ ನಾವು ನೋಡಿ ನಮ್ಗೆ ಒಂದು ಅಭ್ಯಾಸ. ಬಟ್ ಇವತ್ತು ಅಣ್ಣ ಒಂಚೂರು ಕಣ್ಣಲ್ಲಿ ನೀರು ಕಟ್ಕೊಂಡ್ರು ಶಿವಣ್ಣನ ಜೊತೆ ಮಾತಾಡ್ಬೇಕಾರೆ, ಅಪ್ಪು ಅಣ್ಣನ ಬಗ್ಗೆ ಮಾತಾಡ್ಬೇಕಾರೆ. ಆ್ಯಂಡ್ ಶಿವಣ್ಣ ಆ್ಯಕ್ಚುಲಿ ಹೇಳ್ದಂಗೆ ಆ ಒಂದು ಕಣ್ಣೀರಿನ ಕಥೆ ಅದು ಶಿವಣ್ಣಂಗೆ ಮುಟ್ಟಿದೆ. ನಿಮ್ಮೆಲ್ರಿಗೂ ಮನ ಗೆಲ್ಲೋ ಥರ ನಾವು ಮಾಡಿದ್ದೀವಿ ಅಂತ ಅನ್ಕೋತೀವಿ. ಆ್ಯಂಡ್ ಇದೆಲ್ಲ ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಜಾಕ್ ಸರ್ ಹಾಗೂ ನಮ್ಮ ಅಣ್ಣ ಯೋಗಿ ಅಣ್ಣಂಗೆ. ಆ್ಯಂಡ್ ಪ್ರೊಡ್ಯೂಸರ್ ಸಪೋರ್ಟ್ ಮಾತ್ರ ಸಖತ್ತಾಗಿದೆ. ಇದಕ್ಕೆ ಆ್ಯಕ್ಚುಲಿ ನನ್ನ ಇವಾಗ ಸಿನಿಮಾ ಕೆರಿಯರಲ್ಲಿ ಅಂದರೆ ಆ್ಯಸ್ ಎ ಮ್ಯೂಸಿಕ್ ಕಂಪೋಸರ್ ಆಗಿ ವರ್ಕ್ ಮಾಡ್ತಿರುವಂತಹ ಸಿನಿಮಾಗಳಲ್ಲೆಲ್ಲ ಅತಿ ಏನೇ ಕೇಳಿದ್ರೂ ಇಲ್ಲ ಅಂತ ಹೇಳಿಲ್ಲ. ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಬಿಟ್ಸ್ ಆ್ಯಂಡ್ ಪೀಸಸ್ ಲೈವ್ ಮಾಡಿದ್ದೀವಿ. ಅದೊಂದು ನನಗೆ ಹೆಮ್ಮೆ ಇದೆ. ಇನ್ನು ಸಿನಿಮಾ ಇದು ಆ್ಯಕ್ಚುಲಿ ನಿಮಗೆ ಟೀಸರ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದೆಯಾ ಎಲ್ರಿಗೂ? ಥ್ಯಾಂಕ್ ಯು ಸೋ ವೆರಿ ಮಚ್. ಇವತ್ತು ನನ್ನ ಬ್ರದರ್ಸ್ ಬಂದಿದ್ದಾರೆ, ಫ್ಯಾಮಿಲಿ ಬಂದಿದ್ದಾರೆ. ಆ್ಯಂಡ್ ಎಲ್ಲರ ಮುಂದೆ ಇವತ್ತು ಒಂದು ನಮ್ಮ ಅಣ್ಣನ ಒಂದು 50ನೇ ಸಿನಿಮಾ, ಹಾಗೆ ನಮ್ಮ ಜಾಕ್ ಸರ್ನ ಸ್ಪೆಷಲ್ ಮೂಮೆಂಟ್ ಇವತ್ತು ನಾ ಕಣ್ಮುಂದೆ ನೋಡಿದ್ದೀನಿ. ಆ್ಯಂಡ್ ನೀವೆಲ್ಲರೂ ಈ ಸಿನಿಮಾನ ಬೇರೆ ರೀತಿ ನೋಡ್ತೀರಾ. ಇಟ್ ಈಸ್ ಅನ್ ಇಂಡಿಯನ್ ಸಿನಿಮಾ ಆ್ಯಂಡ್ ಇಟ್ ವಿಲ್ ಬಿ ಅ ಬ್ಲಾಸ್ಟ್ ಫಾರ್ ಶೋರ್. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಸೋ ಮಚ್. ಶಶಾಂಕ್ ಸರ್ ಪ್ರಶ್ನೆ ಇದೆ. ಇವಾಗ ಸದ್ಯಕ್ಕೆ ಒಂದು 3 ಸಾಂಗ್ ಅಂತ ಅನ್ಕೊಂಡಿದ್ದೀವಿ. ಇನ್ನು ಹೋಗ್ತಾ ಒಂಚೂರು ಖಂಡಿತ ಅಣ್ಣ ಇವಾಗ ಆ್ಯಕ್ಚುಲಿ ಇದಕ್ಕೇನೆ ನಾವು ಸಿಂಫೋನಿ ಆರ್ಕೆಸ್ಟ್ರಾ ಯೂಸ್ ಮಾಡಿದ್ದೀವಿ. ಅಂದರೆ ನಾವು ಅಂದ್ರೆ ಚೆನ್ನೈ ಸಿಂಫೋನಿ ಆರ್ಕೆಸ್ಟ್ರಾನೇ. ಬಟ್ ಇದು ಬೇರೆ ಲೆವೆಲ್ ಇರುತ್ತೆ ಅಣ್ಣ ರೀ ರೆಕಾರ್ಡಿಂಗ್. ಅದು ಅವ್ರು ಏನು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಣ್ಣ. ಇದು ನನ್ನ ಜರ್ನಿನಲ್ಲೇನೆ ತುಂಬ ಅತಿ ಅದ್ಭುತವಾಗಿರುವಂತಹ, ಇಂಟ್ರೆಸ್ಟಿಂಗ್ ಆಗಿರುವಂತಹ ಎಕ್ಸ್ಪೆರಿಮೆಂಟಲ್ ಸಿನಿಮಾ. ಆಸ್ ಅ ಮ್ಯೂಸಿಕ್ ಕಂಪೋಸರ್ ಆಗಿ ಇದಕ್ಕೆ ಸಂಪೂರ್ಣವಾಗಿ ಸಪೋರ್ಟು ಡೈರೆಕ್ಟರಿಂದ ಸಿಕ್ಕಿದೆ. ಯಾವ ಥರ ಬೇಕು ಅನ್ನೋದು ಆಲ್ರೆಡಿ ಫಿಕ್ಸ್ ಆಗಿದೆ. ಇದಕ್ಕೆ ಯೋಗೇಣ್ಣನ ಸೈನ್ ಇದೆ, ಎಸ್ ಅಂತ. ಆ್ಯಂಡ್ ನಮ್ಮ ಇಡೀ ಟೀಮ್, ಪ್ರೊಡ್ಯೂಸರ್ಸ್ ಟೀಮ್ ನಂಗೆ ಸಾಥ್ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಬ್ರದರ್ಸ್ ಆಕಾಶ್ ಅವರು ಹಾಗೂ ದರ್ಶನ್ ರವರು ಎಲ್ಲರ ಒಂದು ಸಪೋರ್ಟ್, ಇಡೀ ಟೀಮ್ ಸಪೋರ್ಟ್. ನಮ್ಮ ಆಮ್ರೋ ಸರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ವಂಡರ್ಫುಲ್ ಎಡಿಟರ್. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ವೆರಿ ಮಚ್. ಎಸ್ ಅತಿ ಹೆಚ್ಚು ಸಂಪಾದನೆ ಪಡ್ಕೊಂಡ ಸಿನಿಮಾ ಇದಾಗುತ್ತೆ. ಅದು ಸರ್ ಹೇಳ್ತಾರೆ ಅಣ್ಣ, ಇಂಡಿಯನ್ ಸಿನಿಮಾ ಅಣ್ಣ, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ಪ್ರತಾಪ್ ನಾರಾಯಣ್ ಅವರು ನೆಪೋಲಿಯನ್ ಪಾತ್ರ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಡೈರೆಕ್ಟ್ರು ವಿಷನ್. ನಾನು ಈ ಸಿನಿಮಾ ಅವ್ರು ನನ್ನ ಕತೆ ಹೇಳಿದಾಗನು ಆನ್ಲೈನಲ್ಲಿ ಹೇಳಿದ್ರು, ನಾನು 1-2 ಅವ್ರು ಮಾತಾಡಿದ ತಕ್ಷಣ ನನಗೆ ಸರೆಂಡರ್ ಆಗಿಬಿಟ್ಟೆ. ನೀವು ಹೇಳಿ ಏನು ಮಾಡಬೇಕು ನಾನು ಬಂದು ಮಾಡೋಗ್ತೀನಿ ಅಂತ. ಆ್ಯಂಡ್ ತುಂಬ ಒಂದು ವಿಷನ್ ಇರುವಂಥ ಒಬ್ಬರು ಡೈರೆಕ್ಟರ್, ವೆರಿ ಸ್ಟ್ರೈಟ್ ಫಾರ್ವರ್ಡ್. ಈ ಶುಗರ್ ಕೋಟೆಡ್ ಎಲ್ಲ ಬರಲ್ಲ. ಸೊ ಅದೊಂದು ಖುಷಿ. ಆಮೇಲೆ ವೆರಿ ಈಸಿ ಟು ವರ್ಕ್ ವಿತ್, ಅಂದರೆ ಒಂದು ಫ್ಲೆಕ್ಸಿಬಿಲಿಟಿ ಕೊಡ್ತಾರೆ ಆರ್ಟಿಸ್ಟ್ಗೆ. ನಾನು ಹಿಂಗೆ ಮಾಡ್ಬೋದಾ ಅಂದರೆ ಮಾಡಿ ಸರ್. ಸೊ ಒಬ್ಬ ಆರ್ಟಿಸ್ಟ್ಗೆ ಅದು ಫ್ಲೆಕ್ಸಿಬಿಲಿಟಿ ಸಿಕ್ಕಿದಾಗ ನಥಿಂಗ್ ಲೈಕ್ ದಟ್. ಸರ್ ತುಂಬ ಸ್ಟ್ರಾಂಗ್ ಆಗಿದೆ. ಹೇಳಿದ್ನಲ್ಲ, ಅದೇ ಡೈಲಾಗ್ ನೋಡಿದ್ರಲ್ಲ, ಅದರಲ್ಲೇ ಗೊತ್ತಾಗತ್ತೆ ಕೋಪಿಷ್ಟ, ಮೂಗ್ ಮೇಲೆ ಕೋಪ ಇರುತ್ತೆ. ರಿಯಲ್ ಲೈಫಲ್ಲಿ ಹಂಗಿಲ್ಲ. ನಾನು ನಿಮ್ಗೆಲ್ಲ ಗೊತ್ತು, ತುಂಬ ಸಾಫ್ಟ್ ನಾನು. ಅದೇ ಗೊತ್ತಿಲ್ಲ ಅಣ್ಣ. ಆ್ಯಂಡ್ ನಾನು ಇನ್ನೊಂದು ಹೇಳಲೇಬೇಕು, ಎಸ್ಪೆಷಲಿ ಆ ಸೀನೆಲ್ಲ ಆಗಿ
ಲಾಸ್ಟಲ್ಲಿ ಯೋಗಿ ನನ್ನ ಹಿಂದೆ ಕ್ಯಾಮ್ರಾ ಇರುತ್ತೆ, ಯೋಗಿಯ ಕಣ್ಣಲ್ಲಿ ನೀರು ಬಂದಾಗ ನನ್ನ ಕಣ್ಣಲ್ಲೂ ನೀರು ಬಂತು ಆ ಸೀನ್ ಬಂದಾಗ. ಕಂಟಿನ್ಯೂಟಿ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕಿಲ್ಲ, ನಾನು ಹೋಗಿ ತಪ್ಕೊಬೇಕು ಅಂತ ನಾನು ಯೋಗಿಗೆ ಆಗಲೇ ಹೇಳಿದೆ. ಆಮೇಲೆ ಆ ಸೀನ್ಗೆ ಯೋಗಿ ಅವ್ರು ಏನು ಗ್ಲಿಸರಿನ್ ಏನು ಯೂಸ್ ಮಾಡಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಗೊತ್ತಿರಲಿಲ್ಲ ನನಗೆ. ಆ ಲಾಸ್ಟಲ್ಲಿ ನಮ್ಮ ಡೈರೆಕ್ಟರ್ ಆ ಥರ ಒಂದು ಐ ಡ್ರಾಪ್ ಬರುತ್ತೆ, ಅದು ಯಾರಿಗೂ ಡಿಸ್ಕಸ್ ಮಾಡಿಲ್ಲ. ಆನ್ ದ ಸ್ಪಾಟ್ ಅವರಿಬ್ಬರದ್ದು ಡಿಸ್ಕಷನ್ ನಡೆದಿತ್ತು, ಬಟ್ ಅದು ನೋಡಿದಾಗ ನಾನು ಭಾವುಕನಾಗ್ಬಿಟ್ಟೆ. ಆ್ಯಂಡ್ ಯೋಗಿ ಸಚ್ ಅ ವಂಡರ್ಫುಲ್ ಆ್ಯಕ್ಟರ್, ಸಚ್ ಅ ನ್ಯಾಚುರಲ್ ಆ್ಯಕ್ಟರ್. ನನಗೆ ಅದೇ ಖುಷಿ. ನನಗೆ ಇವಾಗ ಅವ್ರ ಜೊತೆ ಒಂದು ಟ್ರಾವೆಲ್ ಏನು ಮಾಡ್ತೀನಿ, ಇಟ್ಸ್ ಗೋನ್ ಬಿ ಒಂಥರ ಮೆಮೊರಿ, ಒಂಥರ ನಮ್ಮ ಡಾರ್ಲಿಂಗ್ ಅವರು. ಸಿನಿಮಾ ಪೂರ್ತಿ ಇರ್ತೀನಿ ಸರ್. ಡೈರೆಕ್ಟರ್ ಸರ್ನ ಕೇಳಬೇಕು ಸರ್, ನನಗೆ ಗೊತ್ತಿಲ್ಲ ಇನ್ನು. ನನಗಿನ್ನ ಗೊತ್ತಿಲ್ಲ ಇನ್ನು, ಅವರು ಫುಲ್ ನನಗೆ ಸ್ಕ್ರಿಪ್ಟ್ ಕೊಟ್ಟಿಲ್ಲ. ಸೊ ಅವರು ಆನ್ ದ ಸ್ಪಾಟಲ್ಲಿ ಏನೋ ಹೇಳ್ತಾ ಇರ್ತಾರೆ. ನಾನು ಹೇಳದ್ನಲ್ಲ, ಲೈಕ್ ಐ ಸೆಡ್, ಐ ಆಮ್ ಅ ಡೈರೆಕ್ಟರ್ ಆರ್ಟಿಸ್ಟ್. ಆ ಡೈರೆಕ್ಟ್ರಿಗೆ ಏನು ಬೇಕು ಅದನ್ನು ಡೆಲಿವರ್ ಮಾಡೋದೇ ನನ್ನ ಕೆಲಸ. ಇಲ್ಲ ಇಟ್ಸ್ ನಾಟ್ ಕರಪ್ಟೆಡ್. ಫೈನಲಿ ದೀಪಿಕಾ ಅವರ ಒಂದು ಪ್ರಶ್ನೆಗೆ ಉತ್ತರ ಸಿಕ್ತು. ಕಂಗ್ರ್ಯಾಚುಲೇಷನ್ಸ್ ಸರ್. ಅಗೇನ್ ಕೆಲವೊಂದು ಹೇಳ್ತಾರಲ್ಲ ಸರ್, ಡೆಸ್ಟಿನಿ ಅಂತ. ಲೈಫಲ್ಲಿ ಏನೇ ಒಂದು ಪ್ಯಾಷನಲ್ಲಿ ಮಾಡಿದಾಗ ನಿಮಗೆಲ್ಲೋ ಒಂದು ಕಡೆ ಅದು ಹುಡ್ಕೊಂಬರುತ್ತೆ. ನನಗೆ ಆಲ್ವೇಸ್ ವಾಂಟೆಡ್ ಟು ಬಿ ಎ ಕ್ರಿಕೆಟರ್. ಎಲ್ಲೋ ಒಂದು ಕಡೆ ಕೊರಗಿತ್ತು ನನಗೆ, ಡ್ಯೂ ಟು ಪಾಲಿಟಿಕ್ಸ್. ನಾನು ಹೈಯರ್ ಲೆವೆಲ್ ಕ್ರಿಕೆಟಲ್ಲಿ ಆಡೋಕ್ಕಾಗಿಲ್ಲ. ಮತ್ತು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಆಡ್ತಿರ್ಬೇಕಂದ್ರೆ ಒಂದು ರಾಜ್ ಕಪ್ ಅಂತ ನಡೆಯುತ್ತೆ. ಆ ರಾಜ್ ಕಪ್ ಅದಕ್ಕೆ ಮುಂಚೆ ಭೈರತಿರಣಗಲ್ ಸಿನಿಮಾ ರಿಲೀಸ್ ಆಗಿತ್ತು. ನಾನು ಕೇಳಿದಾಗ ನಾನು ಅಂದ್ಕೊಂಡವ್ರು ಅಲ್ಲಿ ನೋಡಿದ್ದು ಅಂತ. ಇಲ್ಲ ಸರ್, ನಿಮ್ಮ ಭೈರತಿರಣಗಲ್ ಸಿನಿಮಾ ನೋಡ್ಬಿಟ್ಟು ಈ ಕ್ಯಾರೆಕ್ಟರ್ ನೀವು ತುಂಬ ಆ್ಯಪ್ಟ್ ಅಂದರು. ಸೊ ಅಗೇನ್ ಅಲ್ಲಿಂದ ಮತ್ತೆ ಆ ಕ್ರಿಕೆಟು ನೀವು ಏನೇ ಒಂದು ಲೈಫಲ್ಲಿ ಒಂದು ಪ್ಯಾಷನಿಂದ ಮಾಡಿದಾಗ ಅದು ಬೇರೆ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಸರ್. ಥ್ಯಾಂಕ್ ಯು ಸೋ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.